ಬಿಗ್ ಬಾಸ್ ಕನ್ನಡ ಸೀಸನ್ 7ರಲ್ಲಿ ಭಾಗವಹಿಸಿದ ಚೈತ್ರ ವಾಸುದೇವ್ ಅವರು ಸದ್ಯ ಸಾಕಷ್ಟು ಇವೆಂಟ್ಗಳ ನಿರೂಪಣೆ ಮಾಡ್ತಾ ಇದ್ದಾರೆ. ಸಿನಿಮಾ, IPL, ಕಮರ್ಷಿಯಲ್ ಕಾರ್ಯಕ್ರಮಗಳನ್ನು ಆಂಕರಿಂಗ್ ಮಾಡ್ತಾರೆ. ಅದರ ಜೊತೆಗೆ ಜಿ ಕನ್ನಡದಲ್ಲೂ ಕೂಡ ಸಾಕಷ್ಟು ಬಾರಿ ಕಾಣಿಸ್ಕೊಂಡಿದ್ದಾರೆ. ಈಗ ಅವರು ಖ್ಯಾತ ಕಾಮಿಡಿ ಶೋ ಒಂದರಲ್ಲಿ ನಿರೂಪಣೆ ಮಾಡ್ತಿದ್ದಾರೆ. ಹಾಗಾದರೆ ಇವರು ಈ ನಿರೂಪಣೆಗೆ ಎಷ್ಟು ಸಂಭಾವನೆ ಪಡಿತಾರೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಎಷ್ಟು ಸಂಭಾವನೆ ಉಂಟು, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಹಾಗೆಯೇ ನಿಮಗೆಲ್ಲ ಗೊತ್ತಿರಬಹುದು, ಚೈತ್ರ ವಾಸುದೇವ್ ಅವರಿಗೆ ಡೈವೋರ್ಸ್ ಕೂಡ ಆಗಿದೆ. ಸಾಕಷ್ಟು ನೋವಿನಲ್ಲಿದ್ದ ಅವರು ಈಗ ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಇವರು ಒಂದು ದಿನಕ್ಕೆ ಎಷ್ಟು ಸಂಭಾವನೆ ಪಡಿತಾರೆ, ಆಂಕರ್ ಅನುಶ್ರೀ ಹಾಗೂ ಇವರು ಅಷ್ಟೊಂದು ಸಂಭಾವನೆಯನ್ನು ಪಡಿತಾರ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ನಿರೂಪಕಿ ಚೈತ್ರ ವಾಸುದೇವ್ ಅವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದ ಬಿಗ್ ಬಾಸ್ ಸೀಸನ್ 7ರಲ್ಲಿ ಭಾಗವಹಿಸಿದರು. ಆನಂತರ ಒಂದಷ್ಟು ಜನಪ್ರಿಯತೆಯನ್ನು ಅವರು ಪಡೆದರು ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ಗೆ ಬರೋದಕ್ಕೂ ಮುಂಚೆ ಹಲವು ಜಾತ್ರೆಗಳು, ಇವೆಂಟ್ಗಳು, ಕಮರ್ಷಿಯಲ್ ಇವೆಂಟ್ಗಳ ನಿರೂಪಣೆಯನ್ನು ಮಾಡ್ತಾ ಇದ್ರು. ಹಾಗೆಯೇ ತಮ್ಮದೇ ಒಂದು ಓನ್ ಇವೆಂಟ್ನ ಕೂಡ ನಡೆಸ್ತಾ ಇದ್ದಾರೆ. ಚೈತ್ರ ಅವರು ಕಾಲೇಜಿಗೆ ಹೋಗ್ತಾ ಇರಬೇಕಾದ್ರೇ ಕೆಲಸವನ್ನು ಮಾಡ್ತಾ ಇದ್ರು. ಆರಂಭದಲ್ಲಿ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಮಾಡ್ತಿದ್ದ ಚೈತ್ರ ಅವರು ಹಲವಾರು ವಾಹಿನಿಗಳಲ್ಲಿ ಪಾರ್ಟ್ ಟೈಮ್ ಕೆಲಸ ಕೂಡ ಮಾಡ್ತಾ ಇದ್ರು. ಆಮೇಲೆ ಇವರೇ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹೀಗೆ ದಿನದಿಂದ ದಿನಕ್ಕೆ ಚೈತ್ರ ಅವರು ಒಂದೊಂದೇ ಹೆಜ್ಜೆ ಮೇಲೆ ಬರಲು ಶುರು ಮಾಡ್ತಾರೆ. ಬಿಗ್ ಬಾಸ್ನಲ್ಲಿ ಚೈತ್ರ ಅವರು 2 ವಾರಗಳ ಕಾಲ ಇದ್ದರು. ಅಲ್ಲಿಂದ ಸಿಕ್ಕ ಜನಪ್ರಿಯತೆಯಿಂದ ಬಿಗ್ ಬಾಸ್ನಿಂದ ಬಂದ ಮೇಲೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ನಿರೂಪಣೆ ಶುರು ಮಾಡ್ತಾರೆ. ಸೈಮಾ ಅವಾರ್ಡ್ಸ್, ಐಫಾ ಅವಾರ್ಡ್, IPL ಸೇರಿದಂತೆ ಸಿನಿಮಾ ಕಾರ್ಯಕ್ರಮ ಹಾಗೂ ಕಮರ್ಷಿಯಲ್ ಕಾರ್ಯಕ್ರಮಗಳಿಗೆ ನಿರೂಪಣೆಯನ್ನು ಮಾಡ್ತಾರೆ. ಇತ್ತೀಚೆಗೆ ರ್ಯಾಪಿಡ್ ರಶ್ಮಿ ಅವರು ಒಂದು ಇಂಟರ್ವ್ಯೂ ನಡೆಸಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಸಂಭಾವನೆ ಬಗ್ಗೆ. ಒಂದೊಂದು ರೀತಿಯ ಇವೆಂಟ್ಗಳಿಗೆ ಒಂದೊಂದು ರೀತಿಯ ಸಂಭಾವನೆ ಪಡೀತಾರೆ. ಅದರಲ್ಲೂ ಸಿನಿಮಾ ಕಾರ್ಯಕ್ರಮಗಳಿಗೆ ಇಷ್ಟು ಅಂತ ಮೊದಲೇ ಬಜೆಟ್ ರೆಡಿಯಾಗಿರುತ್ತೆ. ಹಾಗಾಗಿ ಅದರ ಆಧಾರದ ಮೇಲೆ ನಿರೂಪಣೆಗೆ ಸಂಭಾವನೆಯನ್ನ ಪಡಿತಾರಂತೆ. ಹಾಗಾದ್ರೆ ಎಷ್ಟು ಸಂಭಾವನೆ ಪಡಿತಾರೆ? ಸಾಮಾನ್ಯವಾಗಿ ಚೈತ್ರ ವಾಸುದೇವನವರು ಒಂದು ಇವೆಂಟ್ಗೆ 1 ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡಿತಾರಂತೆ. ಅಂದರೆ ಪ್ರತಿ ಇವೆಂಟ್ಗೆ 1 ಲಕ್ಷ ರೂಪಾಯಿ ಸಂಭಾವನೆ ಪಡಿತಾರೆ ಅಂತಾನೆ ಹೇಳೋದಕ್ಕಾಗಲ್ಲ. ಹೆಚ್ಚು ಆಗಬಹುದು, ಕಡಿಮೆನೂ ಆಗಬಹುದು. ತುಂಬಾ ಹೆಸರು ಗಳಿಸಿದೆ ಅಂತ ಹೇಳಿದ್ರೆ ಹೆಚ್ಚಾಗಬಹುದು, ಇಲ್ಲ ಚಿಕ್ಕ ಪುಟ್ಟದು ಅಂದರೆ ಸ್ವಲ್ಪ ಕಡಿಮೆನೂ ತಗೋತಾರೆ. ಸದ್ಯ ಚೈತ್ರ ಅವರು ಖಾಸಗಿ ವಾಹಿನಿಯೊಂದರಲ್ಲಿ ಪ್ರಸಾರ ಆಗ್ತಿರುವ ಕಾಮಿಡಿ ಚಾಂಪಿಯನ್ಸ್ ಅನ್ನೋ ಶೋನ ನಿರೂಪಣೆ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದು ತಮ್ಮ ಫಿಟ್ನೆಸ್, ವರ್ಕೌಟ್ ಬಗ್ಗೆ ವಿಡಿಯೋ ಶೇರ್ ಮಾಡ್ತಾನೆ ಇರ್ತಾರೆ. ಲೈವ್ ಬಂದು ಅಭಿಮಾನಿಗಳನ್ನ ಮಾತಾಡಿಸಿ ಕಿವಿ ಮಾತು ಹೇಳ್ತಿರ್ತಾರೆ. ಸೊ ಇವರ ಸಂಭಾವನೆ ವಿಚಾರಕ್ಕೆ ಬರುವುದಾದರೆ ಸುಮಾರು 1 ಲಕ್ಷ ರೂಪಾಯಿಯನ್ನ ಒಂದು ಇವೆಂಟ್ಗೆ ಪಡಿತಾರೆ. ಆಲ್ಮೋಸ್ಟ್ ಎಲ್ಲ ಆಂಕರ್ಸ್ಗಳು ಇದೇ ರೀತಿಯಾಗಿ ಚಾರ್ಜ್ ಮಾಡ್ತಾರೆ. ಯಾಕಂದ್ರೆ ಇವೆಂಟ್ ಅಂತ ಬಂದಾಗ ಪ್ರತಿದಿನ ಕೆಲಸ ಇರೋದಿಲ್ಲ. ಒಂದೇ ದಿನ ಇಷ್ಟು ಗಂಟೆ ಕೆಲಸ ಅನ್ನೋ ಬಜೆಟ್ನ ಅವರು ಹಾಕೊಂಡಿರ್ತಾರೆ. ಅನುಪಮ ಆಗಿರಲಿ, ಅನುಶ್ರೀ ಅವರಾಗಿರಲಿ, ಅವರ ಸಂಭಾವನೆ 1 ಲಕ್ಷಕ್ಕಿಂತ ಹೆಚ್ಚಿರುತ್ತೆ. ಚೈತ್ರ ವಾಸುದೇವನವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಅವರು ಬೆಳೆದು ಬಂದ ಹಾದಿ ಹೇಗಿತ್ತು ನೋಡಿದ್ರಲ್ಲ. ಈಗಲೂ ಕೂಡ ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದಾರೆ. ತಮ್ಮ ಖುಷಿಯ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಇತ್ತೀಚೆಗೆ ಅವರು ಒಂದು ಕಾರು ತಗೊಂಡ್ರೆ ಅದಕ್ಕೆ ಏನೇನೋ ಚರ್ಚೆ ಆಗ್ತಿತ್ತು. ತುಂಬ ಜನ ಕೆಟ್ಟ ಕಮೆಂಟ್ಗಳನ್ನು ಮಾಡೋಕೆ ಶುರು ಮಾಡಿದ್ರು. ಯಾರು ತಕ್ಕೊಟ್ರೋ ಏನೋ ಅಂತೆಲ್ಲ ಹೇಳೋಕ್ಕೆ ಶುರು ಮಾಡಿದ್ರು. ಆಕೆ ಈ ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಯಾರು ಯಾಕೆ ನನಗೆ ತೆಗೆಸ್ಕೊಡ್ಬೇಕು, ನನಗೆ ತಗೊಳ್ಳೋದಕ್ಕಾಗೋದಿಲ್ವಾ, ನಾನು ಕಷ್ಟಪಟ್ಟು ನಾನು ತಗೊಂಡಿರೋದು, ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನಾನು ಆ ಕಾರನ್ನು ಖರೀದಿಸಿದೆ ಅಂತ ಹೇಳಿದ್ದಾರೆ. ಆಕೆ ಕೂತು ನಿಂತು ಇಷ್ಟೆಲ್ಲ ಮಾಡಿರುವಾಗ, ಫ್ಯಾಮಿಲಿನ ನೋಡ್ಕೊಳ್ತಿರುವಾಗ ನಿಜಕ್ಕೂ ಖುಷಿ ಅನಿಸುತ್ತೆ. ಚೈತ್ರ ವಾಸುದೇವನವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ.